ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ಸಿ ಸ್ವಾಮಿ, ವೀಕ್ಷಕ ಕನ್ನಡ ನ್ಯೂಸಿಂದ. ಪ್ರಿಯ ವೀಕ್ಷಕರೇ, ಇವತ್ತು ಕೆಟ್ಟದ್ದನ್ನೇ ಬಯಸ್ತಕ್ಕಂಥವ್ರ ಸಂಖ್ಯೆ ಭಾಳ ಇದೆ. ಅದರಿಂದ ಏನೇ ಅನಾಹುತ ಆದರೂ ಪರವಾಗಿಲ್ಲ, ಅದೇ ಬೇಕು ಅಂತ ಅಟ್ಟಿ ಹಿಡಿತೀರಿ ನೋಡಿ. ಇವತ್ತು ಒಂದು ಕರ್ಕಶ ಶಬ್ದ ಮಾಡ್ತಕ್ಕಂಥ ಭೂಮಿನೇ ಅಲ್ಲಾಡ್ತಿರ್ತದೆ ಆ ಶಬ್ದಕ್ಕೆ, ಬಿಲ್ಡಿಂಗುಗಳು ಸಹ ಅಲ್ಲಾಡ್ತಿರ್ತವೆ. ಇನ್ನು ಈ ಹೃದಯದ ಹತ್ರ ಅಂತೂ ಹೃದಯನೇ ಸ್ತಬ್ಧ ಆಗ್ತದೆ ಅನ್ನುವಂಥ ಶಬ್ದ ಅದು ನೋಡಿ. ಈ ಶಬ್ದದಿಂದ ಕೆಲವು ಕಡೆ ಪ್ರಾಣಹಾನಿನೂ ಕೂಡ ಆಗಿದೆ. ಅದೇ ಡಿ ಜೆ ಅಂದರೆ ಇವರು ಮೆರವಣಿಗೆಯಲ್ಲಿ ಕುಣಿದು ಕುಪ್ಪಳಿಸೋಕ್ಕೋಸ್ಕರ ಅಮಾಯಕರ ಪ್ರಾಣ ಹೋದರೂ ಪರವಾಗಿಲ್ಲ. ಪ್ರತಿಯೊಬ್ಬರು ಕೂಡ ಇದನ್ನು ವಿರೋಧ ಮಾಡೋದೇ ಜಾಸ್ತಿ ಇರೋದು. ಈ ಡಿ ಜೆ ಶಬ್ದದಿಂದ ನಮಗೆ ನೆಮ್ಮದಿ ಇರೋದಿಲ್ಲ ಅಂತೇಳಿ ಒಂದು ಗಂಟೆನಾಗಲಿ, ಒಂದು ಗಂಟೆ ಟೈಮ್ನಲ್ಲಿ ಆಗಲಿ, ಅದು ಎಷ್ಟು ಜನಕ್ಕೆ ಇದರಿಂದ ತೊಂದರೆ ಆಗ್ತೀರಿ ಅಂತೇಳಿ ಆ ಡಿ ಜೆಯನ್ನು ಹಾಕುವಂಥವ್ರಿಗೇನೆ ಗೊತ್ತಾಗಬೇಕು. ಇವರು ಭಕ್ತಿಪೂರ್ವಕವಾಗಿ ಯಾವುದೇ ಕಾರ್ಯಕ್ರಮ ಮಾಡಲಿ ಇನ್ನೊಬ್ಬರಿಗೆ ಅದರಿಂದ ಹಾನಿ ತೊಂದರೆ ಆಗಬಾರ್ದು. ಈ ಡಿ ಜೆ ಶಬ್ದ ಹೋಗ್ತಾ ಇದ್ದರೆ ಮೆರವಣಿಗೆಯಲ್ಲಿ ಅಕ್ಕಪಕ್ಕದ ಮನೆಗಳು ಸ್ವಲ್ಪ ಮಟ್ಟಿಗಾದರೂ ಶೇಕ್ ಆಗ್ತಾ ಇರ್ತವೆ. ಇನ್ನು ಗುಣಮಟ್ಟ ಇಲ್ಲದ ಮನೆಗಳ ಕಥೆ ಏನಾಗಬೇಕು? ಇಂಥ ಒಂದು ಕರ್ಕಶ ಶಬ್ದ ಇನ್ನೊಬ್ಬರಿಗೆ ಪ್ರಾಣಹಾನಿ, ಮನಸ್ಸಿಗೆ ನೋವು ಉಂಟು ಮಾಡತಕ್ಕಂಥ ಶಬ್ದಕ್ಕೆ ಹೋರಾಟ ಬೇರೆ. ಇದು ನಮಗೆ ಡಿ ಜೆಗೆ ಪರ್ಮಿಷನ್ ಕೊಡಿ ಅಂತೇಳಿ. ಇದು ಎಂಥ ಹೋರಾಟ? ಇನ್ನೊಬ್ಬರಿಗೆ ತೊಂದರೆ ಆದರೂ ಪರವಾಗಿಲ್ಲ, ಇವರಿಗೆ ಮೋಜು ಮಸ್ತಿಗೆ ಆ ಶಬ್ದ ಬೇಕು. ಇವರಿಗೆ ಮೋಜು ಮಸ್ತಿ ಮಾಡಲಿಕ್ಕೆ ಬೇರೆ ಶಬ್ದನೇ ಇರೋದಿಲ್ವ? ನಿಶ್ಶಬ್ದವಾಗಿ ಶಬ್ದ ಮಾಡೋಂಥದ್ದು. ಗಣಪತಿ ಏನಾದರೂ ಪ್ರತ್ಯಕ್ಷ ಆಗ್ತಾನ? ಇಲ್ಲ ಯಾವುದಾದ್ರು ದೇವರಿಗೆ ಪ್ರತ್ಯಕ್ಷ ಅದನ ಶಬ್ದಕ್ಕೆ? ಆ ಶಬ್ದದಿಂದ ಇನ್ನೊಬ್ಬರಿಗೆ ತೊಂದರೆನೇ ಹೆಚ್ಚಾಗುತ್ತೆ ಹೊರತು ಯಾರು ಇದರಿಂದ ಒಳ್ಳೆಯದು ಕಾಣ್ತಾ ಇಲ್ಲ ನೋಡಿ. ಈ ಡಿ ಜೆ ಬೇಕು ಅಂತ ಯಾವ ಕಾರ್ಯಕ್ರಮದ ಮುಖಂಡ ಹೋರಾಟ ಮಾಡ್ತಾನೋ ಅಂಥವನ ಹತ್ರ ಸರಿಯಾದ ಒಂದು ಬರವಣಿಗೆಯನ್ನು ತಗೋಬೇಕು. ಈ ಶಬ್ದದಿಂದ ಯಾರಿಗಾದರೂ ಪ್ರಾಣಹಾನಿ ಇಲ್ಲ ಹೃದಯ ಸಂಬಂಧಿ ಕಾಯಿಲೆಗಳು ಬಂದರೆ ಅವರಿಗೆ ಜವಾಬ್ದಾರಿ ಇವನೇ ಆಗಬೇಕಂತ ಕುಟುಂಬಕ್ಕೆ. ಆ ರೀತಿ ಒಂದು ಕರಾರು ಮಾಡ್ಕೊಂಡು ಈ ಡಿ ಜೆಯ ಶಬ್ದಕ್ಕೆ ಪರ್ಮಿಷನ್ ಕೊಡೋ ಅಂಥ ಕೆಲಸ ಆಗಬೇಕಾಗಿದೆ. ಇದನ್ನು ಭಾಳ ಜನ ವಿರೋಧ ಮಾಡ್ತಾ ಇದ್ದಾರೆ. ಈಗಿನ ಬಿಸಿ ರಕ್ತದ ಯುವಕರಿಗೆ ಬೇಕಾಗಿದೆ ಇದು. ಸ್ವಲ್ಪ ಆರೋಗ್ಯ ಸರಿ ಇಲ್ಲದ ಗತಿ ಏನಾಗಬೇಕು? ಅವ್ರ ಮನೆಯಲ್ಲಿ ಪ್ರಾಣ ಹಾನಿದ್ರು ಪರವಾಗಿಲ್ಲ, ಇವರು ಕುಣಿದು ಕೊಪ್ಪಳಿಸ್ಬಿಟ್ರೆ ಆಗೋಯ್ತು. ಇದಕ್ಕೆನಾ ಇವರು ಎಲ್ಲರ ಹತ್ರನೂ ಡೊನೇಷನ್ ಮಾಡೋದು, ತೊಂದರೆ ಕೊಡೋಕ್ಕೆ? ಗಣಪತಿ ಹಬ್ಬ ಅಂದರೆ ಏನು ಕೆಲವರಿಗೆ ಅರ್ಥನೇ ಆಗಿಲ್ಲ. ಈ ಗಣಪತಿ ಹಬ್ಬಕ್ಕೆ ಒಂದು ಮಹತ್ವ ಇದೆ. ಈ ದೇಶದ ಸ್ವಾತಂತ್ರ್ಯಕ್ಕೆ ಮುಖ್ಯ ಕಾರಣ ಗಣಪತಿ ಅಂತ ಯಾರಿಗಾದ್ರೂ ಕೆಲವರಿಗೆ ತಿಳಿದಿದೆಯೋ ಇಲ್ವೋ? ಕುಣಿದು ಕುಪ್ಸೋದಷ್ಟೇ ಕೆಲಸ ಇವರಿಗೆ. ಎಷ್ಟು ಗೌರವ ಕೊಡಬೇಕು ಗಣಪತಿ ಹಬ್ಬಕ್ಕೆ. ಅದನ್ನು ಬಿಟ್ಬಿಟ್ಟು ಮುಖಂಡರುಗಳು ಅನಿಸ್ಕೊಂಡಿರೋರೆಲ್ಲರೂ ಮುಷ್ಕರ ಕುತ್ಕೊಂತಾರೆ ಅಂದರೆ ಇದರ ಏನು ಅರ್ಥ ಇದೆ ಅಂತೇಳಿ. ಆ ಮುಖಂಡರು ಸ್ವಲ್ಪ ಶಬ್ದದ ಹತ್ರ ನಿಂತ್ಕೊಳ್ಳಿ, ಸ್ವಲ್ಪ ಗೊತ್ತಾಗುತ್ತೆ ಅವರಿಗೆ ಈ ಶಬ್ದದ ಮಹತ್ವ ಏನು ಅಂತೇಳಿ. ಇದರ ಮಹತ್ವ ಏನಪ್ಪ ಅಂದರೆ ಇನ್ನೊಬ್ಬರಿಗೆ ತೊಂದರೆ ಕೊಡೋದು. ಇಂಥ ತೊಂದರೆ ಕೊಡ್ತಕ್ಕಂಥ ಪರಿಕರಗಳು ಮೆರವಣಿಗೆಯಲ್ಲಿ ಬೇಕಾ? ಬೇರೆ ಎಲ್ಲರೂ ಕೂಡ ಮಾಡ್ತಾರೆ ಹಬ್ಬಗಳನ್ನು. ಅವ್ರು ಈ ಥರ
ಕರ್ಕಶ ಶಬ್ದದಲ್ಲಿ ಕುಣಿಯೋದು ಕುಂಬಿಳಿಸೋದು ಮಾಡೋದಿಲ್ಲ. ಅಂಥದ್ದನ್ನು ನೋಡಿ ಆದರೂ ಕಲ್ತ್ಕೋಬೇಕು. ನಿಜಕ್ಕೂ ಇದು ಒಂದು ಪ್ರಾಣಹಾನಿ ಮಾಡತಕ್ಕಂಥ ಕರ್ಕಶ ಶಬ್ದ ಇದು ಡಿ ಜೆ ಅಂದರೆ. ಮುಂಚೆ ಎಲ್ಲ ಇವೇನಿರಲಿಲ್ಲ, ಡಿ ಜೆಗಳು ಇರಲಿಲ್ಲ. ಎಷ್ಟರ ಮಟ್ಟಿಗೆ ಈ ಬ್ಯಾಂಡ್ ಸೆಟ್ಟು, ಕೆಲವೊಂದು ತಪ್ಪಡಿ ಅಂದರೆ ತಮಟೆ, ಈ ಶಬ್ದಗಳ ನಾದ ಎಷ್ಟರ ಮಟ್ಟಿಗೆ ಕಿವಿಗೆ ಇಂಪಾಗಿರ್ತಾಯಿತ್ತು. ಈಗ ಅವೆಲ್ಲ ಮೂಲೆ ಗುಂಪಾಗ್ತದೆ. ತಲತಲಾಂತರದಿಂದ ಬಂದಿರತಕ್ಕಂಥ ವಾದ್ಯಗಳು, ಡೊಳ್ಳು ಶಬ್ದ, ತಮಟೆ ಶಬ್ದ, ನಾಗವಾದ್ಯ, ಬ್ಯಾಂಡ್ ಸೆಟ್ಟು, ಇವೆಲ್ಲ ಉಪಯೋಗ ಮಾಡ್ಕೊಳ್ಳಿ. ಕಲಾ ಮೇಳಗಳು ಮಸ್ತಾಗಿದ್ದಾವೆ, ಕಲಾವಾದ್ಯಗಳು. ಅಂಥವನ್ನ ಬಿಟ್ಬಿಟ್ಟು ಇದ್ಯಾವುದೋ ಪ್ರಾಣಹಾನಿ ಮಾಡ್ತಕ್ಕಂಥದ್ದು ಡಿ ಜೆನ ಹಾಕ್ಕೊಂಡು, ಇದಕ್ಕೆ ಬೇರೆ ಮುಖಂಡರುಗಳು ಬೇರೆ ಮುಷ್ಕರ. ನಮಗೆ ಡಿ ಜೆ ಪರ್ಮಿಷನ್ ಬೇಕು ಅಂತ. ಇವ್ರಿಗೇನಾದರೂ ತಲೆಯಲ್ಲಿ ಏನಿದೆ ಅಂತ ಹೇಳಬೇಕು. ಯಾರು ಮನೆಯಲ್ಲಿ ಸಾವು ನೋವು ಅನುಭವಿಸಿದ್ರು ಪರವಾಗಿಲ್ಲ. ಅದರಿಂದ ಡಿ ಜೆಗೆ ಯಾರು ಅನುಮತಿ ಕೇಳೋಕ್ಕೆ ಬರ್ತಾನೆ ಮಹಾನುಭಾವ, ಆ ಕಾರ್ಯಕ್ರಮದ ಮುಖಂಡ, ಅವನ ಹತ್ರ ಒಂದು ಪಕ್ಕ ಬರವಣಿಗೆ ತಗೋಬೇಕಾಗಿದೆ. ಏನಾದರೂ ಸಾವು ನೋವು ಸಂಭವಿಸಿದಲ್ಲಿ ಅವನೇ ಹೊಣೆಗಾರನಾಗಿರಬೇಕು. ಇದು ಪದ್ಧತಿ ಬರಬೇಕು. ಈ ಪದ್ಧತಿ ಬಂದರೆ ನಿಜಕ್ಕೂ ಈ ಡಿ ಜೆ ಇರತಕ್ಕಂಥ ದೈತ್ಯಾಕಾರದ ಶಬ್ದ ನಿಜಕ್ಕೂ ಸ್ತಬ್ಧ ಆಗುತ್ತೆ. ಆವಾಗ ಯಾರು ಅದ್ರ ಗೋಜಿಗೆ ಹೋಗೋದಿಲ್ಲ. ಯಾಕಂದ್ರೆ ಏನಾದ್ರು ಅನಾಹುತ ಆದರೆ ನಾನು ಎಲ್ಲಿಂದ ಪರಿಹಾರ ಕೊಡೋಣ? ಏನು ಪರಿಹಾರ ಅಂದರೆ 100-200 10-15 ಲಕ್ಷ ಕೊಡಬೇಕಾಗುತ್ತೆ ಒಂದು ಪ್ರಾಣಹಾನಿ ಆದರೆ. ಇನ್ನು ಕುಣಿತೀನಿ ಅಂತೇಳಿ ಯಾವನನ್ನು ಕೈಕಾಲು ಮುರ್ಕಂದ್ರೆ ಅವನಿಗೆ ಕೊಡಾರ ಯಾರು? ಅವನು ನೋಡಾರ ಯಾರು? ಅದರಿಂದ ಸರ್ಕಾರ ಒಂದು ಕಟ್ಟುನಿಟ್ಟಿನ ಕ್ರಮವನ್ನು ಜರುಗಿಸಬೇಕಾಗಿದೆ ಈ ಡಿ ಜೆಯನ್ನು ಶಬ್ದದ ವಿಚಾರವಾಗಿ. ಇದನ್ನು ಮಾಡಿದ್ದೇ ಆದರೆ ಕಟ್ಟುನಿಟ್ಟಿನ ಕಾರ್ಯಕ್ರಮನ ಈ ಡಿ ಜೆ ಪರ್ಮಿಷನ್ ತಗೊಳ್ಳೋರು ಆದಷ್ಟು ಕಮ್ಮಿ ಆಗ್ತಾರೆ. ಇದು ಆದಷ್ಟು ಬೇಗ ಜಾರಿಯಾಗಬೇಕಾಗಿದೆ. ಜೈ ಹಿಂದ್, ಜೈ ಕರ್ನಾಟಕ. ವೀಕ್ಷಕರೇ, ನಮ್ಮ ಚಾನಲ್ಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ವೀಕ್ಷಕರೇ, ಯಾರಿಗಾದ್ರೂ ಅನ್ಯಾಯದಲ್ಲಿ ದಯವಿಟ್ಟು ಬಂದು ನಮ್ಮ ಸ್ಟುಡಿಯೋದಲ್ಲಿ ತಮ್ಮ ಅನಿಸಿಕೆಗಳನ್ನು ಹೇಳ್ಕೋಬೋದಾಗಿದೆ. ನಮಸ್ಕಾರ.